ಟೈಮ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಧರ್ಮೇಂದ್ರ ರೆಡ್ಡಿ. ಪ್ರಿಯ ವೀಕ್ಷಕರೇ, ಇವತ್ತು ರಾಜ್ಯದಲ್ಲಿ ಅನೇಕ ಕೋಚಿಂಗ್ ಸೆಂಟರ್ಗಳು ನಾಯಿ ಕೊಡೆಯಂತೆ ಬೆಳೆಯುತ್ತಿದೆ. ಇದಕ್ಕೆ ಸರ್ಕಾರವಾಗಲಿ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳುತ್ತಾ ಇಲ್ಲ. ಹಾಗೆ ಮಕ್ಕಳ ಹಕ್ಕನ್ನು ಕಸಿದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಒಂದು ಕೂಗು ಸಾರ್ವಜನಿಕರಿಂದ ಕೇಳಿಬರ್ತಾ ಇದೆ. ಇವತ್ತು ನಾವು ಮುಂಡ್ರಗಿ ಪಟ್ಟಣದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮುಂದುಗಡೆ ನಿಂತು ತಮಗೆ ಕೆಲವಷ್ಟು ಮಾಹಿತಿಗಳನ್ನು ನೀಡ್ತಾ ಇದ್ದೀವಿ. ಅದು ಏನು ಮಾಹಿತಿ ಅಂದರೆ, ಈ ಮುಂಡ್ರಗಿ ಪಟ್ಟಣದಲ್ಲಿ ಅನೇಕ ಕೋಚಿಂಗ್ ಸೆಂಟರ್ಗಳು ನಾಯಿ ಕಡೆಯಂತೆ ಬೆಳೆಯುತ್ತಿದ್ದು, ತಮಗೆ ಮನಸೋ ಇಚ್ಛೆ ಪಾಲಕರಿಂದ ಏನು ಫೀಸ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ನಿರ್ದಿಷ್ಟ ಒಂದು ಮಾನದಂಡ ಇಲ್ಲ, ಯಾವುದೇ ರೀತಿ ಪರವಾನಗಿ ಇಲ್ಲ. ಮಕ್ಕಳ ಹಕ್ಕನ್ನು ಹತ್ತಿಕ್ಕುವಂಥ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ. ಕುರಿ ದೊಡ್ಡಿ ಹಾಗೆ ತಮ್ಮ ದುಡ್ಡಿನ ಆಶೆಗೋಸ್ಕರ ಮಕ್ಕಳನ್ನು ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಮಕ್ಕಳಿಗೆ ಇಳ್ಕೊಳ್ಳುವಂಥ ವಸತಿಗೆ ವ್ಯವಸ್ಥೆ ಇರುವಂಥ ಒಂದು ಯಾವುದೇ ರೀತಿ ಸೌಲಭ್ಯಗಳನ್ನು ನೀಡದೆ ತಮಗೆ ಒಂದು ಸಣ್ಣ ಕೋಣೆಯಲ್ಲಿ 25ರಿಂದ 30 ಮಕ್ಕಳನ್ನು ಕೂಡಿ, ಅಂದರೆ ಒಂದು ಕಡೆ ವಸತಿಗೆ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೇ ಇರುವುದು ಖೇದಕರ ಸಂಗತಿ. ಮಕ್ಕಳಿಗೆ ಬೇಕಾಗುವಂಥ ಪೂರಕ ವಾತಾವರಣ ಇಲ್ಲ. ಹಾಗೆ ಅನೇಕ ಕೋಚಿಂಗ್ ಸೆಂಟರ್ಗಳು ಇಲ್ಲಿ ತಲೆ ಎತ್ತಿ ನಿಂತಿವೆ. ಉದಾಹರಣೆಗೆ MS ಹುಲ್ಲೂರು ಕೋಚಿಂಗ್ ಸೆಂಟರ್, ಕುವೆಂಪು ಕೋಚಿಂಗ್ ಸೆಂಟರ್, ತೋಂಟದಾರ್ಯ ಕೋಚಿಂಗ್ ಸೆಂಟರ್, ವಿದ್ಯಾಶಿರಿ ಕೋಚಿಂಗ್ ಸೆಂಟರ್, ಇನ್ನೂ ಅನೇಕ. ಒಟ್ಟು ಈ ಮುಂಡ್ರಗಿ ಪಟ್ಟಣದಲ್ಲಿ ಅಂದಾಜು ನಾವು ಸರ್ವೆ ಮಾಡಿದ ಪ್ರಕಾರ 6 ಕೋಚಿಂಗ್ ಸೆಂಟರ್ಗಳು ಇಲ್ಲಿ ಅನಧಿಕೃತವಾಗಿ ತಲೆ ಎತ್ತಿ ನಿಂತಿವೆ ಅಂತ ಹೇಳ್ಬೋದು. ಇದಕ್ಕೆ ಶಿಕ್ಷಣ ಇಲಾಖೆಯಿಂದ ಯಾವುದೇ ರೀತಿ ಪರವಾನಗಿ ಇಲ್ಲದೆ ಈ ರೀತಿ ರಾಜಾರೋಷವಾಗಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಶಿಕ್ಷಣ ಇಲಾಖೆ ಅಥವಾ ಸಂಬಂಧಪಟ್ಟ ಯಾವುದೇ ಇಲಾಖೆಯಿಂದ ಇವರು ಪರವಾನಗಿ ಪಡೆಯದೆ ತಮಗೆ ಯಾವ ರೀತಿ ಮನಸೋ ಇಚ್ಛೆ ಬೇಕೋ ಆ ರೀತಿಯಾಗಿ ಒಂದು ಮಕ್ಕಳನ್ನು ಕರೆದು ತೊಗೊಂಬಂದು ಅವ್ರದ್ದು ಅಡ್ಮಿಷನ್ ಪ್ರಕ್ರಿಯೆಯನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ರೀತಿ ನಿರ್ದಿಷ್ಟವಾದಂಥ ಫೀಸ್ ಇಷ್ಟೇ ತೊಗೋಬೇಕಂತಿಲ್ಲ. ಅವ್ರಿಗೆ ಎಷ್ಟು ಮನಸ್ಸು ಇಚ್ಛೆ ಬರುತ್ತೋ ಅಷ್ಟೇ ತೊಗೊತಾ ಇದ್ದಾರೆ. ಒಂದು ರೀತಿ ಮಕ್ಕಳ ಹಕ್ಕನ್ನು ಕಸಿದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ರೀತಿಯಾಗಿ ರಾಜ್ಯದಲ್ಲಿ ಅನೇಕ ಕೋಚಿಂಗ್ ಸೆಂಟರ್ಗಳು ತಲೆ ಎತ್ತಿ ನಿಂತಿವೆ. ಆ ಕೋಚಿಂಗ್ ಸೆಂಟರ್ಗಳಿಗೆ ಕಡಿವಾಣ ಹಾಕದೇ ಇರುವುದು ಖೇದಕರ. ರಾಜ್ಯ ಸರ್ಕಾರ ಇದಕ್ಕೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೋ ಒಂದು ಕಾದು ನೋಡಬೇಕಾಗಿದೆ. ಹಾಗಾಗಿ ಇನ್ನೂ ಅನೇಕ ಕೋಚಿಂಗ್ ಸೆಂಟರ್ಗಳು ದಿನೇ ತಲೆ ಎತ್ತುತ್ತಿವೆ. ಇಲ್ಲಿ ಮುಂಡ್ರಗಿ ಪಟ್ಟಣದಲ್ಲಿ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಬಗ್ಗೆ ಮುಂಡ್ರಗಿಯಲ್ಲಿ ಭಾಳ ಹಾವಳಿ ಐತಿ ಅಂತಂದೇಳಿ ಸಾರ್ವಜನಿಕ ವಲಯದಲ್ಲಿ ಇದು ಕೇಳಿ ಬರ್ತಾ ಇದೆ. ಆಮೇಲೆ ಇಲ್ಲಿ ಖುದ್ದಾಗಿ ನಾವು ಕೂಡ ಪರಿಶೀಲನೆ ಮಾಡಿದಾಗ ಅನಧಿಕೃತ ಕೋಚಿಂಗ್ ಅನೇಕ ಜಿಲ್ಲೆ, ರಾಜ್ಯ ಹಾಗೆ ತಾಲೂಕು ಕೇಂದ್ರಗಳಲ್ಲಿ, ಹೋಬಳಿ ಕೇಂದ್ರಗಳಲ್ಲಿ ನಾಯಿ ಕೊಡೆಯಂತೆ ಕೋಚಿಂಗ್ ಸೆಂಟರ್ಗಳು ತಲೆ ಎತ್ತಿ ನಿಂತಿವೆ. ಇವತ್ತು ನಾವು ಮುಂಡ್ರಗಿ ತಾಲೂಕಿನಲ್ಲಿ ಅನಧಿಕೃತವಾಗಿ ಕೋಚಿಂಗ್ ಸೆಂಟರ್ಗಳು ತಲೆ ಎತ್ತಿ ನಿಂತಿವೆ. ಆ ವಿಷಯ ಕುರಿತು ಕೆಲವಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ನಾವು ಹೇಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಲ್ಲಿ ಇವತ್ತು ಯಾವ ಇಲಾಖೆಯಿಂದ ಪರವಾನಗಿಯನ್ನು ಪಡೆದು ಕೋಚಿಂಗ್ ಸೆಂಟರ್ಗಳನ್ನು ಆರಂಭಿಸಬೇಕಾಗಿತ್ತೋ ಅಂಥ ಒಂದು ಪ್ರಯತ್ನ ಮಾಡದೆ ತಮಗೆ ಮನಸೋ ಇಚ್ಛೆ ಬಂದಂತೆ ಮಕ್ಕಳ ಹಕ್ಕುಗಳನ್ನು ಕಸಿದುಕೊಳ್ಳುವಂಥ ಒಂದು ಪ್ರಯತ್ನ ನಡೆದಿದೆ. ತಮಗೆ ಎಷ್ಟು ಫೀಸ್ ಬೇಕೋ ಆ ರೀತಿಯಾಗಿ ಒಂದು ಕಲೆಕ್ಟ್ ಮಾಡುವಂಥ ಒಂದು ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಸಂಖ್ಯೆ ನಾಯಿ ಕೊಡೆಯಂತೆ ದಿನದಿಂದ ದಿನ ಬೆಳೀತಾ ಇದೆ. ಇದಕ್ಕೆ ಯಾವ ಇಲಾಖೆ ಕಡಿವಾಣ ಹಾಕಬೇಕಾಗಿತ್ತೋ ಆ ಇಲಾಖೆ ಕಣ್ಮುಚ್ಚಿಕೊಂಡು ಕುಳಿತಿದೆ ಅಂತ ಹೇಳ್ಬೋದು. ಹಾಗೆ ಇಲಾಖೆಯ ಕ್ರಮಗಳೇನು, ಇವತ್ತು ಮಕ್ಕಳ ಹಕ್ಕುಗಳನ್ನು ಕಸಿದುಕೊಂಡು ಒಂದು ರೀತಿ ಕೊಂಡವಾಡ ಅನ್ನೋ ರೀತಿಯಲ್ಲಿ ಮಕ್ಕಳನ್ನು ಅಡ್ಮಿಷನ್ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಪಾಲಕರು ಎಚ್ಚೆತ್ತುಕೊಂಡು ತಮ್ಮ ಮಕ್ಕಳು ಎಷ್ಟು ಸುರಕ್ಷಿತವಾಗಿ, ಎಷ್ಟು ಜಾಗೃತವಾಗಿ, ಒಳ್ಳೆಯ ರೀತಿಯ ಆಹಾರ, ಪಾಠ ಮತ್ತು ಪ್ರವಚನಕ್ಕೆ, ಪಾಠ ಮತ್ತು ಬೋಧನೆಗೆ ಬೇಕಾಗುವಂಥ ಪರಿಸರ ಇಲ್ಲದೆ ಇರಿದ್ರೂ ಕೂಡ ತಮ್ಮ ಮಕ್ಕಳು ಇಲ್ಲಿ ಕಲಿಬೇಕು ಅನ್ನೋ ಒಂದು ದುರಾಶೆಯೊಂದಿಗೆ ಮಕ್ಕಳನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಒಂದು ರೀತಿ ಮಕ್ಕಳಿಗೆ ಒಂದು ಕೊಂಡವಾಡದ ವಾತಾವರಣ ಕಾಣ್ತಾ ಇದೆ. ನೀವು ವಿಜುವಲಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಮಕ್ಕಳ ಹಕ್ಕುಗಳನ್ನು ಕಸಿದುಕೊಳ್ಳುವ ಪ್ರಯತ್ನ
ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಯಕ್ಷ ಪ್ರಶ್ನೆ ಸಾರ್ವಜನಿಕರಲ್ಲಿ ಪ್ರಿಯ ವೀಕ್ಷಕರೇ, ಇದು ಕುವೆಂಪು ಕೋಚಿಂಗ್ ಸೆಂಟರ್ ಮುಂಡ್ರಗಿ. ಇಲ್ಲಿ ಯಾವುದೇ ರೀತಿ ಪರವಾನಗಿ ಇಲ್ಲದೆ ಈ ರೀತಿಯಾಗಿ ಇಲ್ಲಿ ಕೋಚಿಂಗ್ ಸೆಂಟರ್ ನಡೆಸ್ತಾರೆ. ಈ ಥರ ಅನೇಕ ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ತಲೆ ಎತ್ತಿ ನಿಂತಿವೆ. ಇವರಿಗೆ ಮನಸ್ಸು ಇಚ್ಚಿ ಬೇಕಾದಷ್ಟು ಫೀಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ಹಾಗೆ ಪ್ರಿಯ ವೀಕ್ಷಕರೇ, ಇದು ಕುವೆಂಪು ಕೋಚಿಂಗ್ ಸೆಂಟರ್ ಮುಂಡ್ರಗಿ. ಇಲ್ಲಿ ಯಾವುದೇ ರೀತಿ ಪರವಾನಗಿ ಇಲ್ಲದೆ ಈ ರೀತಿಯಾಗಿ ಈ ಕೋಚಿಂಗ್ ಸೆಂಟರ್ ನಡೆಸ್ತಾರೆ. ಈ ಥರ ಅನೇಕ ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ತಲೆ ಎತ್ತಿ ನಿಂತಿವೆ. ಇವರಿಗೆ ಮನಸ್ಸು ಇಚ್ಚಿ ಬೇಕಾದಷ್ಟು ಫೀಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ಹಾಗೆ